ಹಲೋ ವೆಲ್ಕಮ್ ಟು ಸುಚೀಸ್ ವಿಚಾರ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಮಂಗಳೂರು ಸೌತೆಕಾಯಿ ಹುಳಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಹುಳಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಸುಮಾರು ಒಂದು 700 ಗ್ರಾಮ್ಸಷ್ಟು ದೊಡ್ಡದಾದಂಥ ಒಂದು ಸೌತೆಕಾಯಿ ತಗೊಂಡೆ. ಸೌತೆಕಾಯಿ ತಗೊಂಡು ಅದನ್ನು ಕ್ಲೀನಾಗಿ ನಾವು ಪೀಸ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಸೌತೆಕಾಯಿ ಹೋಳು ಸ್ವಲ್ಪ ದೊಡ್ಡದಾಗಿಯೇ ಮಾಡ್ಕೋಬೇಕು. ಯಾಕಂತೇಳಿದರೆ ನಾವು ಮಾಡ್ತಾ ಇರೋದು ಸೌತೆಕಾಯಿ ಹುಳಿ, ಅದಕ್ಕೋಸ್ಕರ ಸ್ವಲ್ಪ ಹೋಳು ದೊಡ್ಡದಾಗಿ ಇರಬೇಕು. ನೋಡಿ, ಇಷ್ಟು ದೊಡ್ಡ ಸೈಜಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ನಂತರ ಅದನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕಿ ಸೈಡಿಗೆ ಇಟ್ಕೊಳ್ಳೋಣ. ಇವಾಗ ನಾವು ಸೌತೆಕಾಯಿ ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು. ಒಗ್ಗರಣೆಗೆ 2 ಈರುಳ್ಳಿ, ಅರ್ಧ ಟೊಮ್ಯಾಟೊ, ಅರ್ಧ ಬೆಳ್ಳುಳ್ಳಿ, ಹಾಗೆಯೇ ಸ್ವಲ್ಪ ಕರಿಬೇವು ತಗೊಂಡಿದ್ದೀನಿ ಒಗ್ಗರಣೆಗೆ. ಸೌತೆಕಾಯಿ ಒಗ್ಗರಣೆ ಮಾಡೋಣ. ಫಸ್ಟು ಪಾತ್ರೆಯನ್ನು ಸ್ಟವ್ ಮೇಲೆ ಇಟ್ಕೊಂಡು 4 ಚಮಚದಷ್ಟು ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೀನಿ. ತೆಂಗಿನೆಣ್ಣೆ ಜಾಸ್ತಿ ಯೂಸ್ ಮಾಡ್ತೀನಿ ನಾನು ಒಗ್ಗರಣೆಗೆ, ಯಾಕಂದರೆ ತೆಂಗಿನೆಣ್ಣೆ ಫ್ಲೇವರ್ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕರಿಬೇವು, ಸ್ವಲ್ಪ ಸಾಸಿವೆ, ಅರ್ಧದಷ್ಟು ಬೆಳ್ಳುಳ್ಳಿ, 2 ಈರುಳ್ಳಿ, ಹಾಗೆಯೇ ಅರ್ಧ ಟೊಮೆಟೊ, ಇದಿಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಲ್ಲಿ ತನಕ ಅಂದರೆ ಬ್ರೌನಿಷ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ತೊಳೆದಿಟ್ಕೊಂಡಿರುವಂತಹ ಸೌತೆಕಾಯಿ ಇದೆಯಲ್ಲ, ಸೌತೆಕಾಯಿಯನ್ನು ಹಾಕಿಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಬೇಕು. ಇವಾಗಲೇ ಉಪ್ಪನ್ನು ಹಾಕೋದು ಬೆಸ್ಟ್, ಯಾಕಂತೇಳಿದರೆ ಸೌತೆಕಾಯಿ ಹೋಳಿಗೆಲ್ಲ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ. ಇದೇ ಟೈಮಲ್ಲಿ 1 ಟೇಬಲ್ ಸ್ಪೂನಷ್ಟು ಬೆಲ್ಲವನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಮತ್ತು ಬೆಲ್ಲ ಸೌತೆಕಾಯಿ ಹುಳಿಗೆ ತುಂಬ ಚೆನ್ನಾಗಿ ಹಿಡಿಯುತ್ತೆ. ಹಾಗೆಯೇ ಇನ್ನೊಂದು ಇಂಪಾರ್ಟೆಂಟ್ ಏನಂತ ಹೇಳಿದರೆ, ನೀರು ಹಾಕಬೇಡಿ. ನೀರು ಹಾಕದೇ ಸೌತೆಕಾಯಿನ ನಾವು ಇಲ್ಲಿ ಬೇಯಿಸ್ಕೋಬೇಕು. ನೀರು ಮಿಕ್ಸ್ ಮಾಡ್ಕೋಬೇಡಿ. ಇವಾಗ ಎಲ್ಲವನ್ನು ಮಿಕ್ಸ್ ಮಾಡಿ ಒಂದು ಪ್ಲೇಟನ್ನು ಮುಚ್ಚಿಡಿ ಬೇಯಲಿಕ್ಕೆ. ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ಏನೇನು ಬೇಕಂತ ನೋಡ್ಕೊಳ್ಳೋಣ. ಏನಿಲ್ಲ, ವೆರಿ ಸಿಂಪಲ್. ಒಂದು 7 ರಿಂದ 8 ಬ್ಯಾಡಗೆ ಮೆಣಸು ತೊಗೊಂಡಿದ್ದೀನಿ. ಅರ್ಧ ತೆಂಗಿನಕಾಯಿ, ಅಂದರೆ ಒಂದು ಮುಷ್ಟಿ ಆಗುವಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು, 1/4 ಟೀ ಸ್ಪೂನಷ್ಟು ಮೆಂತ್ಯ ಕಾಳು ತೊಗೊಂಡಿದ್ದೀನಿ, 1/4 ಟೀ ಸ್ಪೂನ್ ಜೀರಿಗೆ, ಹಾಗೆಯೇ 1 ಚಿಟಿಕೆ ಅರಿಶಿನ ಪೌಡರು, ಅರ್ಧ ಈರುಳ್ಳಿ, ಅರ್ಧ ಬೆಳ್ಳುಳ್ಳಿ, ಇಷ್ಟನ್ನೇ ತೊಗೊಂಡಿದ್ದು ಮಸಾಲೆಗೆ. ಇಲ್ಲಿ ಧನಿಯಾ ಕಾಳು, ಬ್ಯಾಡಗೆ ಮೆಣಸು, ಜೀರಿಗೆ ಹಾಗೆ ಮೆಂತೆ ಇದಿಷ್ಟನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಇಲ್ಲಿ ನಾನು ಹುರ್ಕೊಂಡಿರುವ ವಿಡಿಯೋ ಕ್ಲಿಪ್ಸ್ ಇಲ್ಲ, ಯಾಕಂತ ನಾನು ಆಲ್ರೆಡಿ ಇದನ್ನು ಹುರ್ಕೊಂಡಿದ್ದೀನಿ. ನಂತರ ಇದಿಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಚೆನ್ನಾಗಿ ರುಬ್ಕೋಬೇಕು. ತುಂಬ ಸಣ್ಣಗೆ ತಿನ್ನಾಗಿ ರುಬ್ಕೊಳ್ಳೋದೇನು ಬೇಡ, ಸ್ವಲ್ಪ ತರ್ತರಿಯಾಗಿ ರುಬ್ಕೋಬೇಕು. ಹುಳಿಗೆ ಈ ಥರನೇ ರುಬ್ಕೋಬೇಕು. ನೋಡಿ, ಇಲ್ಲಿ ಸೌತೆಕಾಯಿ ಬೆಂದಿದೆ. ಇವಾಗ ರುಬ್ಕೊಂಡಿರುವ ಮಸಾಲೆ ಏನಿದೆ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು. ತುಂಬ ತೆಳ್ಳಗೆ ಮಾಡ್ಕೊಳ್ಳೋಕೆ ಹೋಗಬೇಡಿ, ತುಂಬ ತೆಳ್ಳಗಿದ್ರೆ ಚೆನ್ನಾಗಿರಲ್ಲ ಸೌತೆಕಾಯಿ ಹುಳಿ. ಇಲ್ಲಿ ನಾನು ಮಾವಿನ ಹಣ್ಣನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ 7 ರಿಂದ 8 ಮಾವಿನ ಹಣ್ಣು ಸಿಕ್ತು. ಸೊ ಅದಕ್ಕೆ ಸೌತೆಕಾಯಿ ಹುಳಿಗೆ ಮಾವಿನ ಹಣ್ಣು ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಅದನ್ನು ಆ್ಯಡ್ ಮಾಡಿಬಿಟ್ಟು ಮಾಡ್ತಾಯಿದ್ದೀನಿ. ಮಾವಿನ ಹಣ್ಣನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 7 ರಿಂದ 8 ನಿಮಿಷ ಕುದಿಸ್ಬೇಕು. 7 ರಿಂದ 8 ನಿಮಿಷ ಕುದಿಸಿದ ನಂತರ ಸೌತೆಕಾಯಿ ಹುಳಿ ರೆಡಿಯಾಗುತ್ತೆ. 7 ರಿಂದ 8 ನಿಮಿಷ ಕುದಿಸಿದ ನಂತರ ಸೌತೆಕಾಯಿ ಹುಳಿ ರೆಡಿಯಾಗಿದೆ. ಇಲ್ಲಿ ನೋಡಿ, ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ. ಸೌತೆಕಾಯಿ ಹುಳಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನಾವು ಆಲ್ಮೋಸ್ಟ್ ಬಾಯ್ಲ್ಡ್ ರೈಸ್ ಜೊತೆ ಸೌತೆಕಾಯಿ ಹುಳಿ ಹಾಕ್ಕೊಂಡು ಊಟ ಮಾಡ್ತೀವಿ. ತುಂಬಾ ಚೆನ್ನಾಗಿರುತ್ತೆ ಸೌತೆಕಾಯಿ ಹುಳಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆಯೇ ಇನ್ನೊಂದು ಹೊಸ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೇನೆ. ಥ್ಯಾಂಕ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.